ತಾಳಿದವನು ಬಾಳಿ ಅನ್ನುವಂತ ಗಾದೆನೇ ಇದೆ. ನಿನ್ನೆ ನಾನು ಹೇಳಿದ ಮಾತು ಅದೇನೆ. ನಮ್ಗೆ ನ್ಯೂಸ್ ಅಲ್ಲಿ ಹೆಂಗೆ ಹೇಳಿದ್ರು ಚಾರ್ಟ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಬಿಜೆಪಿ ಗೌರ್ಮೆಂಟ್ ಫಾರ್ಮ್ ಆಯ್ತು, ನರೇಂದ್ರ ಮೋದಿ ಅವರು 3ನೇ ಸತಿ ಓದ್ ತಗೊಂಡಿದ್ದು ಆಯ್ತು. ನರೇಂದ್ರ ದಾಮೋದರ್ ದಾಸ್ ಮೋದಿ ಈಶ್ವರ್ ಕಿ ಶಪಥ ಲೇತಾ ಹೂಂ ಕಿ ಎಲ್ಲ ಅನ್ಕೊಂಡಂಗೆ ಆಯ್ತಲ್ಲಪ್ಪ ಅಂತ ಅನ್ಬಿಟ್ಟು ತುಂಬಾ ಜನ ಹೆವಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ನೋಡಿ ಚಾರ್ಟ್ ಪ್ಯಾಟರ್ನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಸೊ ನಿಫ್ಟಿ ಇವಾಗ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಇದೆ. ಸೊ ಇಲ್ಲಿಂದ ಸೆಲ್ಲಿಂಗ್ ಬರೋ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಸೊ ಓವರ್ ಆಲ್ ಮಾರ್ಕೆಟ್ ಬಿದೋಗುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಕರೆಕ್ಷನ್ ಬರುತ್ತೆ. ನೋಡಿ ಈ ರೆಸಿಸ್ಟೆನ್ಸ್ ಝೋನ್ ಗೆ ಪ್ರೈಸ್ ಟಚ್ ಮಾಡಿದಾಗ್ಲೇ ಹೆವಿ ಆಗಿ ಫಾಲ್ ಆಗ್ತದೆ. ಸೊ ಈ ಒಂದು ಝೋನ್ ಇಂದ ಸೆಲ್ಲರ್ಸ್ ತುಂಬಾ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಇವತ್ತಿನ ಡೇ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದ್ರಿಂದ ಇದೊಂದು ಸ್ಟ್ರಾಂಗ್ ಕನ್ಫರ್ಮೇಶನ್ ರಿವರ್ಸಲ್ ಆಗುತ್ತೆ ಅಂತ. ಮಾರ್ಕೆಟ್ ಡೌನ್ ಆಯ್ತು ಅಂತ ಅಂದ್ರೆ ಬೇಜಾರ್ ಮಾಡ್ಕೊಂಬೇಡಿ, ಅದು ಇನ್ನೊಂದು ಆಪರ್ಚುನಿಟಿ ಬೈಯಿಂಗ್ ಮಾಡ್ಕೊಳೋದು. ಸೊ ಇವತ್ತು ನನ್ನ ಪ್ರಾಫಿಟ್ 1500 rupees ಅರೌಂಡ್ ಮಾಡಿದ್ದೀನಿ. ಹಾಗೆ ಒಂದು ಪುಟ್ ಕೂಡ ಹೋಲ್ಡ್ ಮಾಡಿದ್ದೀನಿ ನಾಳೆ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.